ನಮಸ್ಕಾರ ವೀಕ್ಷಕರೇ. ಈ ಬಾರಿ ಸೆಷನ್ ನಲ್ಲಿ ಹಂಗಾಮ ಮಾಡೋದಕ್ಕೆ ದೊಡ್ಡ ದೊಡ್ಡ ಅಸ್ತ್ರಗಳು ಸಿಕ್ಕಿವೆ. ಇನ್ನು ನಮ್ಮನ್ನ ತಡೆಯೋರಿಲ್ಲ ಅನ್ನೋ ಜೋಶ್ನಲ್ಲಿದ್ದ ವಿಪಕ್ಷಗಳಿಗೆ ದೊಡ್ಡ ಶಾಕ್ ಸಿಗ್ತಾ ಇದೆ. ಸೆಷನ್ ಆರಂಭದಲ್ಲಿ ಯಾವ ರೀತಿಯ ವಿಚಾರಗಳನ್ನ ಇಟ್ಕೊಂಡು ದೊಡ್ಡ ಮಟ್ಟದಲ್ಲಿ ಹಂಗಾಮ ಮಾಡೋದಕ್ಕೆ ನೋಡಿದ್ರೋ ಅದೇ ರೀತಿ ಪ್ರತಿಭಟನೆಗಳು ತಮ್ಮನ್ನ ಗುರಿಯಾಗಿಸಿಕೊಂಡು ನಡೀತಾ ಇದೆ. ವಿಪಕ್ಷ ನಾಯಕ ರಾಹುಲ್ ಗಾಂಧಿಯನ್ನ ಸೆಂಟರ್ ಆಫ್ ಅಟ್ರಾಕ್ಷನ್ ಮಾಡೋದಕ್ಕೆ ಯೋಚಿಸಿದ್ರು. ಆದ್ರೆ ಈಗ ಎಲ್ಲಾ ವಿವಾದಗಳ ಕೇಂದ್ರ ಬಿಂದು ಆಗ್ಬಿಟ್ಟಿದ್ದಾರೆ. ಹಲವು ವಿಚಾರಗಳಲ್ಲಿ ರಾಹುಲ್ ಟಾರ್ಗೆಟ್ ಆಗ್ತಾ ಇದ್ದು ತಮಗೆ ಎದುರಾಗ್ತಾ ಇರೋ ಪ್ರಶ್ನೆಗಳಲ್ಲಿ ಯಾವುದಕ್ಕೆ ಯಾವ ರೀತಿ ಉತ್ತರ ನೀಡಿದ್ರು ಸಿಕ್ಕಿ ಬೀಳ್ತಾರೆ, ಉತ್ತರ ನೀಡದೇ ಇದ್ರೂ ಸಿಕ್ಕಿ ಬೀಳ್ತಾರೆ. ಅದರಿಂದ ಕಟ್ಟಿ ಹಾಕಿದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಲ್ಲದೆ ಈ ಬಾರಿ ಸೆಷನ್ ನಲ್ಲಿ ಆಲ್ರೆಡಿ ಗಲಾಟೆ ಗದ್ದಲ ನಡೆದಿದೆ. ಮುಂದಿನ ಪ್ರಮುಖ ಘಟ್ಟದಲ್ಲೂ ಹೀಗೆ ಆಯ್ತು ಅಂದ್ರೆ ಅದರಿಂದ ಹೇಗೆಲ್ಲ ನೆಗೆಟಿವ್ ಆಗಲಿದೆ ಅನ್ನೋ ವಿಚಾರ ಮುನ್ನೆಲೆಗೆ ಬಂದಿದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಮೋದಿ ಸರ್ಕಾರದ ವಿರುದ್ಧ ಕಳೆದ 12 ವರ್ಷಗಳಿಂದ ಟಾರ್ಗೆಟ್ ಮಾಡೋದಕ್ಕೆ ನಾನಾ ರೀತಿಯ ಟಾಪಿಕ್ ಗಳನ್ನ ರಾಹುಲ್ ನೇತೃತ್ವದ ಕಾಂಗ್ರೆಸ್ ಹಾಗೂ ವಿಪಕ್ಷಗಳು ಮುಂದೆ ತಂದಿದ್ವು ಅನ್ನೋದನ್ನ ನೋಡ್ತಾ ಇದ್ದೀರಾ. ನೋಟ್ ಬ್ಯಾನ್, ಕೃಷಿ ಕಾಯ್ದೆ, ಸಿಎಎ ಮಾತ್ರವಲ್ಲದೆ ಪ್ರಧಾನಿ ಮೋದಿ ವಿರುದ್ಧ ಪರ್ಸನಲ್ ಅಟ್ಯಾಕ್ ಮಾಡಿದ್ರು ಏನೂ ಪ್ರಯೋಜನ ಆಗ್ಲಿಲ್ಲ. ಆದ್ರೆ ಈ ಬಾರಿ ಆಯ್ಕೆ ಮಾಡಿಕೊಂಡ ಟಾಪಿಕ್ ಉಳಿದ ಎಲ್ಲಾ ಟಾಪಿಕ್ ಗಳಿಗಿಂತ ಸ್ವಲ್ಪ ವಿಭಿನ್ನವಾಗಿತ್ತು. ಬಾಂಗ್ಲಾ, ನೇಪಾಳದಲ್ಲಿ ಇದೇ ಫಾರ್ಮುಲಾ ವರ್ಕ್ ಆಗಿದ್ರಿಂದ ಜನ್ಜಿ ಅನ್ನೋ ಬ್ರ್ಯಾಂಡ್ ಮಾಡಿಕೊಂಡು ಗಲಭೆ ಎಬ್ಬಿಸಿ ಅದನ್ನೇ ಪದೇ ಪದೇ ಹೇಳ್ತಾ ಹೋದ್ರೆ ಮೋದಿ ಗಡಗಡ ನಡುಕ್ತಾರೆ ಅನ್ನೋ ವಿಶ್ವಾಸ ಇಟ್ಕೊಂಡಿದ್ರು. ಆರಂಭದಲ್ಲಿ ಎಲ್ಲವೂ ಚೆನ್ನಾಗಿ ನಡೀತು. ಈಗ ಸೇಮ್ ಫಾರ್ಮುಲಾ ಉಲ್ಟಾ ಆಗ್ತಾ ಇರೋದು ರಾಹುಲ್ ಗಾಂಧಿಗೆ ದೊಡ್ಡ ತಲೆಬಿಸಿಯನ್ನ ತರಿಸ್ತಾ ಇದೆ. ಸಂಸತ್ನಲ್ಲಿ ವಿದ್ಯಾರ್ಥಿಗಳ ಮೇಲಿನ ಪೊಲೀಸ್ ಲಾಠಿ ಚಾರ್ಜ್ ಕುರಿತಂತೆ ಮತ್ತೊಮ್ಮೆ ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ ಆಗಿದೆ. ಆದ್ರೆ ಈ ಬಾರಿ ಪ್ರೊಟೆಸ್ಟ್ ನಡೆಸಿರೋದು ಎನ್ಡಿಎ ನಾಯಕರು. ಬೆಂಬಲ ಸೂಚಿಸ್ತಾ ಇರೋದು ಜಾರ್ಖಂಡ್ ನಲ್ಲಿ ಏಟು ತಿಂದ ವಿದ್ಯಾರ್ಥಿಗಳ ಪರವಾಗಿ. ಉಪವಾಸ ಸತ್ಯಾಗ್ರಹ ಕೂತಿದ್ದ ವಿದ್ಯಾರ್ಥಿ ನಾಯಕ ದೇವೇಂದ್ರ ಮಹಾಂತೋ ಸೇರಿದಂತೆ ಶಾಂತಿಯುತವಾಗಿ ಪ್ರೊಟೆಸ್ಟ್ ಮಾಡ್ತಾ ಇದ್ದ ಎಲ್ಲರ ಮೇಲೂ ಪೊಲೀಸ್ ಆಕ್ಷನ್ ಆಗಿದೆ. ಇದನ್ನ ಖಂಡಿಸಿ ಪ್ರೊಟೆಸ್ಟ್ ಮಾಡಿರೋ ಎನ್ಡಿಎ ಸದಸ್ಯರು ಉತ್ತರ ನೀಡುವಂತೆ ಕಾಂಗ್ರೆಸ್ ಹಾಗೂ ಇಂಡಿ ಒಕ್ಕೂಟದ ಪಕ್ಷಗಳಿಗೆ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಇಂಥದ್ದೊಂದು ಪರಿಸ್ಥಿತಿ ಬರುತ್ತೆ ಅಂತ ದೆಹಲಿ ವಿಷಯದಲ್ಲಿ ಹಂಗಾಮ ಮಾಡುವಾಗ ಯಾರು ಊಹಿಸಿರ್ಲಿಲ್ಲ ಅನ್ಸುತ್ತೆ. ಆದ್ರೆ ಈಗ ಆ ಪರಿಸ್ಥಿತಿ ಬಂದಿದೆ. ಇದರ ಸೂಕ್ಷ್ಮ ಸಿಗ್ತಾ ಇದ್ದ ಹಾಗೆ ನಿನ್ನೆ ಪ್ರೆಸ್ ಮೀಟ್ ವೇಳೆ ಜಾರ್ಖಂಡ್ ಸರ್ಕಾರ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಿಸಿದ್ದು ಸರಿಯಲ್ಲ ಅಂತ ರಾಹುಲ್ ಹೇಳಿದ್ರು. ಆದ್ರೆ ಇದು ಇಷ್ಟಕ್ಕೆ ಮುಗಿಯುತ್ತಾ? ಖಂಡಿತ ಇಲ್ಲ. ಸರಿಯಾದ ಉತ್ತರ ನೀಡೋ ಪ್ರೆಷರ್ ಬೀಳುತ್ತೆ. ಸಂಸತ್ ಭವನಕ್ಕೆ ನುಗ್ಗೋದಕ್ಕೆ ಬಂದು ಕಲ್ಲೆಸೆದು ದಾಂಧಲೆ ಎಬ್ಬಿಸಿದವರ ಮೇಲೆ ಕರುಣೆ ಉಕ್ಕಿ ಉಕ್ಕಿ ಬರುವಾಗ ಆಯುಧಗಳನ್ನ ಹಿಡಿಯದೆ ಅಸೆಂಬ್ಲಿ ಮಾರ್ಚ್ ಮಾಡ್ತೀವಿ ಅಂದವರ ಮೇಲೆ ಆಕ್ಷನ್ ತಗೊಂಡ್ರು ತಪ್ಪಾಗುತ್ತೆ ಅನ್ನೋದು ಕಾಮನ್ ಸೆನ್ಸ್. ಜಾರ್ಖಂಡ್ ನಲ್ಲಿ ಹೋರಾಟ ತೀವ್ರಗೊಳ್ತಾ ಇರುವಾಗ ಇಂಥದ್ದೊಂದು ದಿನ ಬಂದೇ ಬರುತ್ತೆ ಅನ್ನೋದು ಜನಸಾಮಾನ್ಯರಿಗೂ ಗೊತ್ತಿತ್ತು. ಅಂಥದ್ರಲ್ಲಿ ನಿಜವಾಗ್ಲೂ ವಿದ್ಯಾರ್ಥಿಗಳ ಮೇಲೆ ಕಾಳಜಿ ಇದ್ದಿದ್ರೆ ಲಾಠಿ ಚಾರ್ಜ್ ಮಾಡೋದಕ್ಕೆ ಹೋಗ್ಬೇಡಿ. ಹಾಗೆ ಮಾಡಿದ್ರೆ ಒಂದು, ವಿದ್ಯಾರ್ಥಿಗಳ ಮೇಲೆ ನಮಗೆ ಕಾಳಜಿ ಇಲ್ಲ ಅನ್ನೋದು ಎಲ್ರಿಗೂ ಗೊತ್ತಾಗುತ್ತೆ. ಅಲ್ಲದೆ ಇಕ್ಕಟ್ಟಿಗೆ ಸಿಕ್ಕಿ ಬಿಡ್ತೀವಿ. ಲಾಠಿ ಇಲ್ಲದೆ ಕಂಟ್ರೋಲ್ ಮಾಡಿ ಅನ್ನೋ ಸೂಚನೆಯನ್ನ ಕೊಡ್ಬೋದಿತ್ತು. ಅದನ್ನ ಮಾಡ್ಲಿಲ್ಲ ಅಂದ್ರೆ ಒಂದೇ ಮೈತ್ರಿಯಲ್ಲಿ ಸರಿಯಾಗಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅನ್ನೋ ಅರ್ಥ ಸಿಗುತ್ತೆ. ಇಲ್ಲ ಆಗಿದ್ದಾಗ್ಲಿ ಆಮೇಲೆ ನೋಡ್ಕೊಂಡ್ರಾಯ್ತು, ಮುಖಭಂಗ ಆಗ್ತಾ ಇರೋದೇನು ಫಸ್ಟ್ ಟೈಮ್ ಅನ್ನೋ ಆಲೋಚನೆ ಇರ್ಬೋದು ಅನ್ಸುತ್ತೆ. ಅಥವಾ ರಾಜಕೀಯದ ಸೂಕ್ಷ್ಮ ವಿಚಾರಗಳನ್ನ ಹ್ಯಾಂಡಲ್ ಮಾಡುವಷ್ಟು ಪ್ರಬುದ್ಧತೆ ಇಲ್ಲ ಅನ್ನೋ ಅರ್ಥ ಸಿಗುತ್ತೆ. ಈಗ ಲಾಠಿ ಚಾರ್ಜ್ ಮಾಡಿ ಆಗಿದೆ, ಎಸ್ಕೇಪ್ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಈಗ ಎದ್ದಿರೋ ಧ್ವನಿ ಏನಂದ್ರೆ ವಿದ್ಯಾರ್ಥಿಗಳಿಗಾಗಿ ಪ್ರಧಾನಿ ನಿವಾಸಕ್ಕೆ ನುಗ್ಗೋದಕ್ಕೂ ರೆಡಿ ಇದ್ದವರು ಮೈತ್ರಿಯನ್ನ ಕ್ಯಾನ್ಸಲ್ ಮಾಡಿಕೊಳ್ಳಲಿ ಅಂತ. ಹೇಗೂ ತಾವೇ ಬಾಯಿ ಬಿಟ್ಟು ಸರ್ಕಾರ ಮಾಡಿದ್ದು ಸರಿಯಲ್ಲ ಅಂತ ಹೇಳಿದ್ದಾರೆ. ಹೀಗೆ ಸರಿಯಲ್ಲದವರ ಜೊತೆ ಅಧಿಕಾರ ನಡೆಸೋದಕ್ಕಿಂತ ಮೈತ್ರಿಯನ್ನ ವಾಪಸ್ ಪಡೆದು ಹೇಮಂತ್ ಸೊರೇನ್ಗೆ ಪಾಠ ಕಲಿಸೋ ಕೆಲಸ ಆಗ್ಲಿ, ಆಗ ನಿಜವಾಗಿಯೂ ವಿದ್ಯಾರ್ಥಿಗಳ ಮೇಲೆ ಕಾಳಜಿ ಇದೆ ಅನ್ನೋದು ಇಡೀ ದೇಶಕ್ಕೆ ಗೊತ್ತಾಗುತ್ತೆ ಅಂತ ಜನರು ಕೇಳ್ತಾ ಇದ್ದಾರೆ. ಆದ್ರೆ ಇದು ನಡೆಯೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ಜನರೇ ಊಹಿಸಬಹುದಾದ ವಿಷಯ. ಇಲ್ಲ, ಈಗ ರಾಹುಲ್ ಹಾಗೂ ಕೈ ನಾಯಕರು ಸಿಕ್ಕಿ ಹಾಕಿಕೊಳ್ಳೋದು. ಇದನ್ನ ಎಲ್ಲಿಯ ತನಕ ಎನ್ಡಿಎ ನಾಯಕರು ಎಳಿತಾರೋ ಅಲ್ಲಿಯ ತನಕ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಯಾವ್ದಾದ್ರೂ ಒಂದು ಪಾಯಿಂಟ್ ನಲ್ಲಿ ಸರೆಂಡರ್ ಆಗ್ಲೇಬೇಕು, ವಿಧಿ ಇಲ್ಲ ಅನ್ನೋ ಹಾಗಾಗುತ್ತೆ. ಬಾಯಿ ಮಾತಿಗೆ ಖಂಡಿಸಿದ್ರೆ ಆಕ್ಷನ್ ಯಾಕಿಲ್ಲ ಅನ್ನೋ ಪ್ರಶ್ನೆ ಬರುತ್ತೆ. ತನಿಖೆಗೆ ಕೊಟ್ಟಿದ್ದೀವಿ ಅಂದ್ರೆ ಸಿಬಿಐ ತನಿಖೆಗೆ ಯಾಕೆ ಕೊಟ್ಟಿಲ್ಲ ಅನ್ನೋ ಪ್ರಶ್ನೆ ಬರುತ್ತೆ. ಅದಕ್ಕೆ ಉತ್ತರ ನೀಡೋ ಮುನ್ನವೇ ನೀಟ್ ಪೇಪರ್ ಲೀಕ್ ಆಗಿದ್ದಕ್ಕೆ ಸಿಬಿಐ ತನಿಖೆಗೂ ಆದೇಶ ಕೊಟ್ಟಾಯ್ತು. ಮರು ಪರೀಕ್ಷೆಯನ್ನು ಯಶಸ್ವಿಯಾಗಿ ನಡೆಸಾಯ್ತು. ಮುಂದೆ ಪೇಪರ್ ಲೀಕ್ ಮಾಡುವವರಿಗೆ ತಕ್ಕ ಪಾಠ ಕಲಿಸೋದಕ್ಕೆ ಹೊಸ ಕಾನೂನನ್ನು ತಂದಾಯ್ತು. ಸಾಲದಕ್ಕೆ ಎಜುಕೇಶನ್ ಮಿನಿಸ್ಟರ್ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯೂ ಆಯ್ತು. ಇದಿಷ್ಟರಲ್ಲಿ ನಿಮ್ಮ ಕಡೆಯಿಂದ ಏನಾಗಿದೆ ಅನ್ನೋ ಪ್ರಶ್ನೆ ಬರುತ್ತೆ. ಅದಕ್ಕೆ ಉತ್ತರ ಕೊಡೋದು ಸುಲಭದ ಮಾತಲ್ಲ. ಆಲ್ರೆಡಿ ಸಿಬಿಐ ತನಿಖೆಗೆ ಯಾಕೆ ಸರ್ಕಾರ ಹಿಂದೇಟು ಹಾಕ್ತಾ ಇದೆ? ಇವರ ಸರ್ಕಾರದವರು ಅಕ್ರಮದಲ್ಲಿ ಇನ್ವಾಲ್ವ್ ಆಗಿದ್ದಾರಾ ಅನ್ನೋ ಪ್ರಶ್ನೆ ದೊಡ್ಡ ಮಟ್ಟದಲ್ಲಿ ಎದ್ದಿದೆ. ಇದನ್ನ ಹೀಗೆ ಬಿಟ್ರೆ ಮುಖಭಂಗ ಮುಗಿಯೋದಿಲ್ಲ. ಅಂತಿಮವಾಗಿ ಇದು ಜೆಎಂಎಂ ಹಾಗೂ ಕಾಂಗ್ರೆಸ್ ಬ್ರೇಕಪ್ಗೆ ದಾರಿ ಮಾಡಿ ಕೊಡಲಿದೆಯಾ ಅನ್ನೋ ಚರ್ಚೆ ಕೂಡ ಜೋರಾಗಿ ನಡೀತಾ ಇದೆ.
ಇನ್ನು ಇದು ಕೇವಲ ಕಾಂಗ್ರೆಸ್ಗೆ ಮಾತ್ರ ಮುಖಭಂಗವನ್ನ ತರಿಸದೆ ಇಂಡಿ ಒಕ್ಕೂಟದ ಉಳಿದ ಪಕ್ಷಗಳಿಗೂ ಉತ್ತರಿಸೋ ಅನಿವಾರ್ಯತೆಯನ್ನ ತಂದೊಡ್ಡಿದೆ. ಯಾಕಂದ್ರೆ ನೀಟ್ ವಿಚಾರದಲ್ಲಿ ಎಲ್ಲರೂ ಒಗ್ಗಟ್ಟಿನಿಂದ ಗೋಳೋ ಅಂತ ಹತ್ತಿದ್ರು. ಆದ್ರಿಂದ ಕೆಲ ಪಕ್ಷಗಳು ಈಗಾಗಲೇ ಅಲರ್ಟ್ ಆದಂತೆ ಕಾಣಿಸ್ತಾ ಇದೆ. ಒಂದು ಕಡೆ ಅಖಿಲೇಶ್ ಇದೆಲ್ಲದಕ್ಕೂ ಕೇಂದ್ರ ಸರ್ಕಾರವೇ ಹೊಣೆ ಅನ್ನೋ ಬಾಲಿಶ ಹೇಳಿಕೆ ನೀಡಿ ಟ್ರೋಲ್ ಆಗಿದ್ರೆ, ಅವರದ್ದೇ ಪಕ್ಷದ ಲೋಕಸಭಾ ಸದಸ್ಯರೊಬ್ಬರು ಇನ್ನೊಂದು ರೀತಿಯ ಹೇಳಿಕೆ ನೀಡಿ ಸ್ಟ್ರಾಟಜಿ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರೋ ಅವಧೇಶ್ ಪ್ರಸಾದ್, ಜಾರ್ಖಂಡ್ ಸರ್ಕಾರ ಸರ್ವಾಧಿಕಾರಿಯಂತೆ ವರ್ತಿಸ್ತಾ ಇದೆ, ಈ ನಡೆ ಸರಿಯಲ್ಲ, ಖಂಡಿತ ಇದಕ್ಕೆ ಅವರು ಬೆಲೆ ತೆರಬೇಕಾಗುತ್ತೆ ಅನ್ನೋದನ್ನ ಹೇಳಿದ್ದಾರೆ. ಒಂದೇ ಪಕ್ಷದಲ್ಲಿ ಎರಡೆರಡು ನಿಲುವುಗಳು ಬರ್ತಾ ಇದೆ ಅಂದ್ರೆ ಒಂದೇ ಆಂತರಿಕ ಭಿನ್ನಮತ ಇರಬೇಕು. ಇಲ್ಲ ನೀನ್ ಹೀಗ್ ಹೇಳು ನಾನ್ ಹೀಗ್ ಹೇಳ್ತೀನಿ, ಅವಾಗ ಇಬ್ಬರದ್ದು ಬ್ಯಾಲೆನ್ಸ್ ಆಗುತ್ತೆ ಅನ್ನೋ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಇಲ್ಲದೆ ಇದ್ರೆ ಇನ್ನೇನು ಅನ್ನೋದನ್ನ ಸ್ಪಷ್ಟಪಡಿಸೋ ಅನಿವಾರ್ಯತೆ ಎದುರಾಗುತ್ತೆ. ಇದು ಒಂದು ಕಡೆ ಆದ್ರೆ, ಇನ್ನೊಂದು ಸೆಷನ್ ನಲ್ಲೂ ಕೂಡ ರಾಹುಲ್ ಸಿಕ್ಕಿ ಹಾಕಿಕೊಂಡಂತಾಗಿದೆ. ಈಗ ಪ್ರೊಟೆಸ್ಟ್ ಮಾಡ್ತಾ ಇರೋ ಎನ್ಡಿಎ ನಾಯಕರು ವಿಪಕ್ಷಗಳು ಸರಿಯಾಗಿ ಚರ್ಚೆ ನಡೆಸೋದಕ್ಕೆ ಬಿಡ್ತಾ ಇಲ್ಲ ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾರೆ. ಇಷ್ಟು ದಿನಗಳ ಕಾಲ ಅಮಿತ್ ಶಾ ಇನ್ನೂ ಮಾತಾಡ್ತಾ ಇಲ್ಲ, ಮಾತಾಡೋದಕ್ಕೆ ಬಂದ್ರೆ ಪೆಲೆಟ್ ಗನ್ ವಿಚಾರ ಕೇಳಿ ಬಿಸಿ ಮುಟ್ಟಿಸ್ತೀವಿ ಅಂತ ಲೆಕ್ಕ ಹಾಕಿದ್ರು. ಆದ್ರೆ ಈಗ ಅಮಿತ್ ಶಾ, ನಾನು ಚರ್ಚೆಗೆ ಎಲ್ಲಾ ದಾಖಲೆಗಳ ಸಮೇತ ಬರ್ತಾ ಇದ್ದೀನಿ, ಪೆಲೆಟ್ ಗನ್ ಬಳಕೆಯಾಗಿಲ್ಲ ಅನ್ನೋದಕ್ಕೆ ನಮ್ಮ ಬಳಿ ಸಾಕ್ಷಿ ಇದೆ, ನೀವು ಕೇಳೋ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಕೊಡ್ತೀನಿ, ಶಿಸ್ತಲ್ಲಿ ಕೂತು ಕೇಳಿಸ್ಕೊಳ್ಬೇಕು, ಗಲಾಟೆ ಮಾಡಬಾರ್ದು, ಮಾತಾಡುವಾಗ ಓಡಿ ಹೋಗಬಾರದು ಅಂತ ಹೇಳಿದ್ದಾರೆ. ಈ ಸವಾಲನ್ನ ಸ್ವೀಕರಿಸೋ ಕೆಲಸ ಇನ್ನೂ ಆಗಿಲ್ಲ. ಎಲ್ಲಾ ಕ್ಲಾರಿಟಿ ಕೊಟ್ಟ ಬಳಿಕವೂ ಮತ್ತೆ ಪೆಲೆಟ್ ಗನ್ ಅಂದ್ರೆ ಎನ್ಡಿಎ ನಾಯಕರು ಜಾರ್ಖಂಡ್ ವಿಚಾರವನ್ನ ಎತ್ತಿ ಪ್ರಶ್ನೆ ಕೇಳೋದಕ್ಕೆ ಶುರು ಮಾಡ್ತಾರೆ. ಆಗ ಉತ್ತರಿಸೋದು ಬಹಳ ಕಷ್ಟದ ಕೆಲಸ. ಅದರಿಂದ ಸೆಷನ್ ನಲ್ಲಿ ಏನಾಗುತ್ತೆ ಅನ್ನೋ ಕ್ಯೂರಿಯಾಸಿಟಿ ಎಲ್ಲರಲ್ಲೂ ಕೂಡ ಕಾಡ್ತಾ ಇದೆ. ಆದ್ರೆ ಪದೇ ಪದೇ ಈ ರೀತಿ ಚರ್ಚೆಗೆ ಅಡ್ಡಿಪಡಿಸೋದು, ಎಸ್ಕೇಪ್ ಆಗೋದು, ಈ ಬಗ್ಗೆ ಕೈ ನಾಯಕರಲ್ಲೇ ಅಸಮಾಧಾನ ಇದೆ ಅನ್ನೋ ವಿಚಾರ ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಈ ಕುರಿತಂತೆ ಮಾತನಾಡಿದ್ದ ಶಶಿ ತರೂರ್, ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಹೇಳಿಕೆಯೊಂದನ್ನ ನೆನಪಿಸಿಕೊಂಡಿದ್ರು. ಇಂದಿರಾ ಗಾಂಧಿ ಆಡಳಿತದಲ್ಲಿ ವಿಪಕ್ಷದಲ್ಲಿದ್ದ ವಾಜಪೇಯಿ, ನಿಮ್ಮ ಬಳಿ ವೋಟ್ ಇದೆ, ನಮ್ಮ ಬಳಿ ವಾದ ಇದೆ ಅಂತ ಹೇಳಿದ್ರು. ಅಂದ್ರೆ ಚರ್ಚೆಗಳಿಗೆ ಎಷ್ಟು ಪ್ರಾಮುಖ್ಯತೆ ಇದೆ ಅನ್ನೋದನ್ನ ನೆನಪಿಸಿಕೊಳ್ಳೋ ಕೆಲಸ ಮಾಡಿದ್ರು. ಸಂಖ್ಯೆಯಿಂದ ಬಿಲ್ ಪಾಸ್ ಆಗ್ಬೋದು, ಆದ್ರೆ ಚರ್ಚೆ ಆ ಬಿಲ್ಗಳನ್ನ ಪರಿಶೀಲನೆ ಮಾಡುತ್ತೆ. ಅದರಿಂದ ಪದೇ ಪದೇ ಗಲಾಟೆ ಮೂಲಕ ಸದನ ಹಾಳು ಮಾಡಿದ್ರೆ ಮತ್ತೆ ಅಧಿಕಾರ ಹಿಡಿಯೋದಕ್ಕೆ ತಮಗೆ ತಾವೇ ಅಡ್ಡಗಾಲು ಹಾಕಿಕೊಂಡಂತಾಗುತ್ತೆ. ಸದ್ಯದ ಮಟ್ಟಿಗೆ ಜೆನ್ಜಿ ಅನ್ನೋ ಹೊಸ ಅಜೆಂಡಾ ತಂದು ಎಲ್ಲಾ ಯುವ ಸಮೂಹ ರಾಜಕೀಯದ ಕಡೆ ತಿರುಗಿ ನೋಡುವಂತೆ ಮಾಡಿದ್ದಾರೆ. ಈಗ ಯುವಕರು ದೆಹಲಿ ಗಲಭೆಯನ್ನು ನೋಡಿದ್ದಾರೆ, ಜಾರ್ಖಂಡ್ ನಲ್ಲಿ ಏನಾಯ್ತು ಅನ್ನೋದನ್ನು ನೋಡಿದ್ದಾರೆ. ಈಗ ಯಾರು ಅಸಲಿ ಯಾರು ನಕಲಿ ಅನ್ನೋದಕ್ಕೆ ಸೆಷನ್ ನಲ್ಲಿ ನಡೆಯೋ ಚರ್ಚೆ ಉತ್ತರ ಕೊಡುತ್ತೆ. ಅದನ್ನ ಉದ್ದೇಶ ಪೂರ್ವಕವಾಗಿ ಹಾಳು ಮಾಡ್ತಾ ಇದ್ದಾರೆ ಅಂದ್ರೆ ಅಭಿಜಿತ್ ದೀಪ್ಗೆ ಹೇಳೋ 65%ಗೂ ಅಧಿಕ ಯುವಕರ ಪಾಲಿಗೆ ಯಾರು ವಿಲನ್ ಆಗ್ತಾರೆ, ಯಾರು ಹೀರೋ ಆಗ್ತಾರೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳಬೇಕಿದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.